ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಶಿವು ಬ್ಲಾಗ್ಸ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ವಿಶ್ವಶಾಂತಿ ಆಶ್ರಮಕ್ಕೆ ಬಂದಿದ್ದೀನಿ. ಇವಾಗ ನಾವು ವಿಶ್ವಶಾಂತಿ ಆಶ್ರಮಕ್ಕೆ ಬಂದಿದ್ದೀವಿ. ಇದಿರೋದು ನೆಲಮಂಗಲದಲ್ಲಿ. ಸೊ ಬನ್ನಿ ಹೇಗಿರುತ್ತೆಲ್ಲ ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ಎಂಟ್ರೆನ್ಸ್ ವಿಶ್ವಶಾಂತಿ ಆಶ್ರಮ. ಇದಿರೋದು ನೆಲಮಂಗಲದಲ್ಲಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಕೃಷ್ಣ ಪ್ರೇಯಸಿ ನನ್ನ ಜೊತೆನೆ ನಿಮಗೆ ನೋಡಬೇಕು ಅಂತ ಭಾಗ್ಯ ಇರೋದು. ಏನಾದರೂ ಮಾತಾಡಿ ಶಿವ ಅವರೇ, ಅಪರೂಪಕ್ಕೆ ನನ್ನ ಬ್ಲಾಗಲ್ಲಿ ಬಂದಿದ್ದೀರಾ. ಫ್ರೆಂಡ್ಸ್ ನೋಡಿ, ಇದೆ ವಿಶ್ವರೂಪ ವಿಜಯ ವಿಠಲ ಅಂತೆ. ಅಂತೆ ಅಲ್ಲ, ಹೌದು, ವಿಶ್ವರೂಪ ವಿಜಯ ವಿಠಲ ಸ್ಟ್ಯಾಚ್ಯೂ. ಫ್ರೆಂಡ್ಸ್, ನನಗೆ ಈ ಒಂದು ವಿಶ್ವರೂಪ ಶಾಂತಿ ಆಶ್ರಮದಲ್ಲಿ ಇಷ್ಟ ಆಗಿದೆ ನೋಡಿ. ಈ ಒಂದು ತುಳಸಿ ಕಟ್ಟೆ ಏನು ಸಕ್ಕತ್ತಾಗಿದೆ ನೋಡಿ. ವೆಯ್ಟ್, ದೂರದಿಂದ ತೋರಿಸ್ತೀನಿ. ಈ ಒಂದು ತುಳಸಿ ಕಟ್ಟೆ ಮಾತ್ರ ಸಕ್ಕತ್ತಾಗಿದೆ. ಕೃಷ್ಣ ರುಕ್ಮಿಣಿನ ಫ್ರೆಂಡ್ಸ್, ಇಲ್ಲೊಂದು ಎಷ್ಟೊಂದು ಥರ ಲಕ್ಷ್ಮಿ ಇದೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಲಕ್ಷ್ಮಿ ಯಾವ್ಯಾವ ಥರ ಇದೆ ಅಂತ ನೋಡಿ. ಈ ಒಂದು ಲಕ್ಷ್ಮಿ ಆದಿಲಕ್ಷ್ಮಿ ಅಂತ, ಮತ್ತು ಈ ಒಂದು ಲಕ್ಷ್ಮಿ ಬಂದು ಸಂತಾನ ಲಕ್ಷ್ಮಿ, ಮತ್ತು ಈ ಒಂದು ಲಕ್ಷ್ಮಿಯ ಹೆಸರು ಗಜಲಕ್ಷ್ಮಿ ಅಂತ ನೋಡಿ ಹೇಗಿದೆ. ನೆಕ್ಸ್ಟ್ ಬಂದು ಈ ಒಂದು ಲಕ್ಷ್ಮಿಯ ಹೆಸರು ಧನಲಕ್ಷ್ಮಿ ಅಂತ. ನಾಮವನ್ನು ನುಡಿ ನುಡಿ ಕಾಮ ಕ್ರೋಧಗಳ ಬಡಿ ಬಡಿ ರಾಮ ರಾಮನ್ ಶ್ರೀಮನ್ನಾರಾಯಣ ಜಗಕ್ಕೆ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಹತ್ತಿ ಈ ಒಂದು ಸ್ಟ್ಯಾಚ್ಯೂಗೆ ಹೋಗ್ಬೋದು. ಫ್ರೆಂಡ್ಸ್, ಈ ಒಂದು ವಿಜಯ ವಿಠಲ ಸ್ಟ್ಯಾಚ್ಯೂ ಅಪ್ರಾಕ್ಸಿಮೇಟ್ಲಿ 36 ಫೀಟ್ ಇದೆ. ಸೊ ನಾವು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇರೋದ್ರಿಂದ ತುಂಬ ಹೈಟ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇದು. ಈ ಕಡೆ ತೆಲುಗುలో ರಾಸಾರು. ಮತ್ತೆ ಇನ್ನು ಎಷ್ಟು ಲಕ್ಷ್ಮಿ ಇದೆ ಅಂತ ತೋರಿಸು. ಧಾನ್ಯ ಲಕ್ಷ್ಮಿ, ಮತ್ತು ಈ ಒಂದು ದೇವ್ರ ಹೆಸರು ವಿದ್ಯಾವೀಣಾ ಲಕ್ಷ್ಮಿ. ನೆಕ್ಸ್ಟ್ ಈ ಒಂದು ಲಕ್ಷ್ಮಿ ಹೆಸರು ಐಶ್ವರ್ಯ ಲಕ್ಷ್ಮಿ ಅಂತ. ನೆಕ್ಸ್ಟ್ ಈ ಒಂದು ಲಕ್ಷ್ಮಿ ಹೆಸರು ವೀರಲಕ್ಷ್ಮಿ ಅಂತ. ನೋಡಿ, ಎಲ್ಲ ಥರ ಲಕ್ಷ್ಮಿ ಕೂಡ ಈ ಒಂದು ವಿಶ್ವರೂಪ ವಿಜಯ ವಿಠಲ ಹತ್ರನೇ ಇದೆ. ಫ್ರೆಂಡ್ಸ್, ಇಲ್ಲಿ ಎಂಟರ್ ಆಗಬೇಕು ಅಂತ ಇದ್ದರೆ ಟಿಕೆಟ್ ತೊಗೋಬೇಕು. ಪರ್ ಹೆಡ್ 20 ರೂಪೀಸ್ ಇರುತ್ತೆ. ಅಲ್ಲಿಗೆ ಹೋಗೋಕ್ಕೆ ಇಲ್ಲಿ ಟಿಕೆಟ್ ತೊಗೋಬೇಕು. ನದಿ ಅಂತೆ ನೋಡಿ ಹೇಗಿದೆ. ಸೊ ಈ ವೇಲ್ ಇವಾಗ ನಡ್ಕೊಂಡು ಹೋಗ್ಬೇಕು. ಶಿವ ನೋಡಿ ನನ್ನ ಬಿಟ್ಟು ಮುಂದೆ 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 ಓಡ್ಬಿಡ್ತಾರೆ. ನೋಡಿ, ನಾವು ಇವಾಗ ಅಲ್ಲಿ ಹೋಗ್ಬೇಕು. ನೋಡಿ, ಇದೆ ಅರ್ಜುನಂಗೆ ಕೃಷ್ಣ ಉಪದೇಶ ಮಾಡ್ತಾ ಇರ್ತಾರಲ್ಲ, ಆ ಒಂದು ಸೀನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ.
ಸೊ ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅರ್ಜುನ ತುಂಬ ಕನ್ಫ್ಯೂಸ್ ಆಗಿದ್ದಾಗ ಕೃಷ್ಣ ಅವರು ಸತ್ಯದ ಬಗ್ಗೆ, ಕರ್ತವ್ಯದ ಬಗ್ಗೆ, ಕರ್ಮದ ಬಗ್ಗೆ ಬೋಧನೆ ಮಾಡ್ತಾರೆ. ಆ ಒಂದು ಸೀನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಸೀರಿಯಸ್ಲಿ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ಹ್ಯಾವ್ ವಿಸಿಟೆಡ್ ದಿಸ್ ಡಿವೈನ್ ಪ್ಲೇಸ್. ಲಿಟ್ರಲಿ ಇಷ್ಟು ಹತ್ತಿರ ಇದ್ದು ಕೂಡ ನಾನು ಒನ್ ಟೈಮ್ ಕೂಡ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿರಲಿಲ್ಲ. ಸೊ ಐ ಆಮ್ ರಿಯಲಿ ಟ್ರೂಲಿ ಗ್ರೇಟ್ಫುಲ್ ಈ ಒಂದು ಪ್ಲೇಸ್ಗೆ ಬಂದಿರೋದಕ್ಕೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಭಗವದ್ಗೀತಾ ದರ್ಶನ ಮಂದಿರ. ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದ್ರ ನೇಮ್ ಬಂದು ವಿಶ್ವರೂಪ ಅಂತ. ಸೊ ವಿಶ್ವರೂಪ ಅಂದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ದೇವರುಗಳು ಕೂಡ ಈ ಒಂದು ದೇವಸ್ಥಾನದಲ್ಲೇ ಇದೆ ನೋಡಿ. ಎಲ್ಲ ಥರದ್ದು ಫೇಸು ಇದೆ. ಸೊ ಅದಕ್ಕೆ ಇದನ್ನು ವಿಶ್ವರೂಪ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು ತುಂಬ ಕೈಗಳಿದ್ದಾವೆ, ಅದಾದಮೇಲೆ ತುಂಬ ಥರ ಮುಖ. ಅದರಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದಂದರೆ ನೋಡಿ, ಗಣೇಶ ಇದೆ, ಈಶ್ವರ ಇದೆ, ಆಮೇಲೆ ಕೃಷ್ಣ ಇದ್ದಾರೆ, ಅದಾದಮೇಲೆ ಆಂಜನೇಯ ಇದ್ದಾರೆ, ಮತ್ತು ಸ್ವಲ್ಪ ಋಷಿ ಮುನಿಗಳು ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ, ಮತ್ತು ನರಸಿಂಹಸ್ವಾಮಿ ಇದ್ದಾರೆ. ಸೊ ಇಷ್ಟು ನಾನು ಐಡೆಂಟಿಫೈ ಮಾಡಿದ್ದು. ಸೊ ಇಲ್ಲೂ ಅಷ್ಟೇ ಬಾಣಗಳಿಂದ ಕೈಗಳ್ದು ಆಗಿರ್ಬೋದು, ಶಂಖಚಕ್ರ ಹಿಡ್ದಿರೋರು ಕೂಡ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸ್. ತುಂಬ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ. ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇರೋದು ಬ್ರಹ್ಮರೂಪಿಣಿ ಗಾಯತ್ರಿ ದೇವಿಯ ಸನ್ನಿಧಿಗೆ. ಅಂತ ಗೊತ್ತಿಲ್ಲ, ಜೋರಾಗಿ ಹೇಳಿ ಹೋಗ್ಲಿ. ಇನ್ನೊಂದ್ಸಲ ಹೇಳಿ. ಫ್ರೆಂಡ್ಸ್, ಈ ದೇವ್ರ ನೇಮ್ ಬಂದು ಬ್ರಹ್ಮರೂಪಿಣಿ ಅಂತ ನೋಡಿ. ಇಲ್ಲೂ ಕೂಡ 5 ತಲೆ ಇದೆ ದೇವರಿಗೆ. ಚೆನ್ನಾಗಿದೆ ದೇವಸ್ಥಾನ ಇದು, ತುಂಬ ಪೀಸ್ಫುಲ್. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಕೃಷ್ಣಂ ವಂದೇ ಜಗದ್ಗುರು. ಫ್ರೆಂಡ್ಸ್, ಈ ಒಂದು ಪಾರ್ಕ್ ನೇಮ್ ಪುಟಾಣಿ ಪಾರ್ಕ್ ಅಂತ. ಇಷ್ಟ ಇರೋದು ಆಟ ಆಡೋಕ್ಕೆ. ಈ ಥರ ನೇಚರ್ ಇದೆ ಅಷ್ಟೆ. ಫ್ರೆಂಡ್ಸ್, ಈ ಒಂದು ದೇವ್ರ ಹೆಸರು ದುರ್ಗಾ ಮಾತೆ. ಸೊ ದುರ್ಗಿ ಇಲ್ಲಿರೋದು. ಸೊ ಎಲ್ಲ ದೇವಸ್ಥಾನ ಹೋಗಿ ಬಂದು ಇವಾಗ ಚಿರ್ಮುರಿ ತಿಂತಾ ಇದ್ದೀವಿ. ಚಿರ್ಮುರಿ ಅಂತೂ ಸಖತ್ತಾಗಿತ್ತು ಟೇಸ್ಟ್ ಈ ಒಂದು ಪ್ಲೇಸಲ್ಲಿ. So I'm feeling blessed and very grateful. Hope this video brings you all peace and positivity. And thank you so much. Keep watching and don't forget to subscribe my channel. Thank you so much once again.